ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ಎಪಿಸೋಡ್ ಆಫ್ ನಿಮ್ಮ ಕನ್ನಡ ಪಾಡ್ಕ್ಯಾಸ್ಟ್. ಸೊ ಜೀವನದಲ್ಲಿ ನಮ್ಮ ಎಲ್ಲ ದೇಹದ ಅಂಗಾಂಗಗಳು ಚೆನ್ನಾಗಿದ್ರೂ ಸಹಿತ ನಮ್ಮಲ್ಲಿ ಸೋಮಾರಿತನ, ಬೇಜವಾಬ್ದಾರಿತನ ಇದ್ದರೆ ಸೊ ನಮ್ಮ ಜೀವನದಲ್ಲಿ ನಾವು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಆದರೆ ಇಲ್ಲೊಬ್ಬ ವ್ಯಕ್ತಿ ತನ್ನ ಅಂಧ ಕಣ್ಣಿನಿಂದ ಕೂಡ ಹೊರ ಪ್ರಪಂಚವನ್ನು ನೋಡುತ್ತಾ, ಹೊರ ಜಗತ್ತನ್ನು ನೋಡುತ್ತಾ, ತನ್ನದೇ ಆದ ದಾರಿಯಲ್ಲಿ ಸಾಗುತ್ತಾ, ವಿದ್ಯಾಭ್ಯಾಸದ ಜೊತೆಗೆ ಸಂಗೀತ ಅಭ್ಯಾಸವನ್ನು ಕೂಡ ಮಾಡಿಕೊಂಡು ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಒಂದು ಪುಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸೊ ಇವತ್ತಿನ ನನ್ನ ಹೊಸ ಎಪಿಸೋಡ್ನಲ್ಲಿ ರೇವಣ್ ಸಿದ್ಧ ಅನ್ನೋಂತಹ ಒಬ್ಬ ಹೊಸ ಹುಡುಗನನ್ನು ಪರಿಚಯಿಸ್ತಾ ಇದ್ದೀನಿ. ಈತನನ್ನು ಹಲವಾರು ಚಾನೆಲ್ಗಳಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ, ಹಲವಾರು ಸಂದರ್ಶನಗಳಲ್ಲಿ. ಹಾಗೆ ಹಾಡೋದನ್ನು ಕಲಿತಾದ ಮೇಲೆ ಸಾರಿಗಮಪ ಅನ್ನೋಂಥ ಒಂದು ವೇದಿಕೆಯಲ್ಲೂ ಕೂಡ ಹಾಡಿ ಗ್ರ್ಯಾಂಡ್ ಫಿನಾಲೆವರೆಗೂ ಬಂದು ಸೊ 4th ಪ್ಲೇಸನ್ನು ಪಡೆದಂಥ ವ್ಯಕ್ತಿ. ಸೊ ಇವತ್ತು ಆತನ ಜೀವನವನ್ನು, ಆತನ ಲೈಫ್ ಸ್ಟೋರಿಯನ್ನು ಕೇಳೋದಕ್ಕಾಗಿ ನಾನಿವತ್ತು ಕೂರಿಸ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಈತನ ಬದುಕಿನ ಕಥೆ ಹಲವಾರು ಜನರಿಗೆ ಒಂದು ಸ್ಫೂರ್ತಿಯ ಚಿಲುಮೆ ಆಗುತ್ತೆ ಅಂತ. ನಿಮಗೆ ಗೊತ್ತಿರುತ್ತೆ, ನಮ್ಮಂಥವ್ರು ಎಲ್ಲ ಚೆನ್ನಾಗಿದ್ರು ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿರುವಂತಹ ಒಂದು ಬೇಜವಾಬ್ದಾರಿತನ ಅಥವಾ ಉಡಾಫೆ ಅಥವಾ ನಮ್ಮಲ್ಲಿರುವಂತಹ ಒಂದು ಚಟಗಳಿಗೆ ನಾವು ಬಲಿಪಶುವಾಗಿ ನಮ್ಮ ಎಲ್ಲ ಅಂಗಾಂಗಗಳು ಸಹಿತ ಚೆನ್ನಾಗಿದ್ರೂ ನಾವು ನಮ್ಮ ಜೀವನದಲ್ಲಿ ಏನೂ ಅಚೀವ್ ಮಾಡೋಕ್ಕಾಗಲ್ಲ ಅನ್ನುವಂತಹ ಒಂದು ಖಿನ್ನತೆಗೊಳಗಾಗ್ತೀವಿ. ಅಂಥವರ ಮುಂದೆ ಈ ವ್ಯಕ್ತಿ ಒಂದು ಉದಾಹರಣೆಯಾಗಿ ನಿಲ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ಹಿಮ್ ಫಾರ್ ದ ಫಸ್ಟ್ ಟೈಮ್ ನನ್ನ ಪಾಡ್ಕಾಸ್ಟ್ನಲ್ಲಿ. ರೇವಣ್ ಸಿದ್ಧ ಸರ್, ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಗೊತ್ತಾಯ್ತಾ ನಾನು ಏನು ಹೇಳಿದೆ ಅಂತ? ಗೊತ್ತಾಯಿತು ಸರ್. ಓಕೆ, ಭಾಳ ಖುಷಿ ಆಯಿತು ನಿಮ್ಮ ಚಾನಲಿಗೆ ಬಂದು. ಆಮೇಲೆ ನಿಮ್ಮ ಜೊತೆಗೆ ಕೂತ್ಕೊಂಡು ನನ್ನ ಲೈಫ್ ಸ್ಟೋರಿ, ಆಮೇಲೆ ನಾನು ನಡೆದು ಬಂದಂಥ ಒಂದು ಹಾದಿನ ನಿಮ್ಮ ಜೊತೆಗೆ ಒಂದು ಹೇಳ್ಕೊಳ್ತಾ ಇದ್ದೀನಿ ಅಂದರೆ ಎಲ್ಲ ಕನ್ನಡಿಗರು ನೋಡ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಇವತ್ತಿನ ನನ್ನ ಎಪಿಸೋಡ್ನಲ್ಲಿ ನಿಮ್ಮ ಬದುಕಿನ ಕಥೆಯನ್ನು ಕೇಳೋದಕ್ಕೆ ನಾನು ನಿಮ್ಮ ಮುಂದೆ ಕೂತಿದ್ದೀನಿ. ಸಣ್ಣ ಹುಡುಗ ರೇವಣ್ ಸಿದ್ಧ. ಸೊ ನನ್ನ ಏಜ್ನ ನಿಮ್ಮ ಏಜ್ನ ಹೋಲಿಸ್ಕೊಂಡ್ರೆ ತುಂಬ ಚಿಕ್ಕದು ನಿಮ್ಮ ಏಜು, ಆದರೆ ನಿಮ್ಮ ಸಾಧನೆ ಬಹಳ ದೊಡ್ಡದು. ಥ್ಯಾಂಕ್ ಯು ಸೊ ಸರ್. ನಿಮ್ಮ ಸಾಧನೆಗೆ ನನ್ನೊಂದು ದೊಡ್ಡ ಸಲಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ, ಸೊ ನಿಮ್ಮ ಜರ್ನಿ ಹೇಗೆ ಶುರು ಆಗುತ್ತೆ? ಏನಿಲ್ಲ ಸರ್, ನನಗೆ ಇವಾಗ 17 ವರ್ಷ. ನನ್ನ ಜರ್ನಿ ಸ್ಟಾರ್ಟ್ ಆಗಬೇಕಾದ್ರೆ ನನಗೆ 4 ವರ್ಷ. ನಮ್ಮ ಮನೆಯಲ್ಲಿ ಇವಾಗೆಲ್ಲ ಸ್ನಾನ ಮಾಡಬೇಕಾದ್ರೆ ಇರುತ್ತಲ್ಲ, ಬಕೆಟು, ಆಮೇಲೆ ಬಾದ್ಲಿ, ಆಮೇಲೆ ಕೊಡ, ಆಮೇಲೆ ತಮ್ಗೆ ಎಲ್ಲ ಇಟ್ಕೊಂಡು ನೂಡಿಸ್ತಿದ್ದೆ ಸರ್. ಇವಾಗೇನು ತಗಡು ಇರುತ್ತಲ್ಲ ಸರ್, ತಗಡು, ಅದನ್ನು ನೂಡಿಸಿ. ಆಮೇಲೆ ಏನಾಯಿತು, ನಮ್ಮ ತಾತ ಸಂಬಾಳು ನುಡಿಸ್ತಿದ್ರು. ಆಮೇಲೆ ವೀರಗಾಸೆ ಎಲ್ಲ ಮಾಡ್ತಾರಲ್ಲ ಸರ್, ಈ ಕಡೆ ವೀರಭದ್ರನ ಕುಣಿತ ಅಂತೆಲ್ಲ ಮಾಡ್ತಾರಲ್ಲ, ಆವಾಗ ನಮ್ಮ ತಾತ ಸಂಬಾಳು ನುಡಿಸ್ತಿದ್ರು. ಆಮೇಲೆ ನಮ್ಮ ತಾತಂದಾದ್ಮೇಲೆ ಇವಾಗ ನಮ್ಮ ತಾತನೂ ನುಡಿಸ್ತಾರೆ, ಹಾಗೆ ನಮ್ಮ ಅಪ್ಪನೂ ನುಡಿಸ್ತಾರೆ. ಹೀಗೆ ಅವರು ಸಂಬಾಳು ನುಡಿಸ್ತಿದ್ರು. ನಾನು ಇನ್ನು ತುಂಬ ಚೆನ್ನಾಗಿದೆಯಲ್ಲ ವಾದ್ಯ, ಇದು ಕಲಿಬೇಕು ಅಂತ ಅನಿಸಿ ಅದನ್ನೂ ಕಲಿತೆ ಆವಾಗಲೇ. ಆಮೇಲೆ ನಾನು ಇದನ್ನು ಬಿಡ್ತಾ ಇರಲಿಲ್ಲ. ಇದು ಕೊಡ ಅದೆಲ್ಲ ಇಟ್ಕೊಂಡು ಅದು ಬಾರಿಸಿದ್ರೆ ತುಂಬ ಮಜಾ ಸಿಗೋದು ಸರ್. ಒಂದು ಕಡೆ ಬೇಸು, ಒಂದು ಕಡೆ ಶಾರ್ಪು, ಒಂದು ಕಡೆ ಎಲ್ಲ ಗೆಜ್ಜೆ ಥರ ಎಲ್ಲ ಭಾಳ ಚೆನ್ನಾಗಿ ಬರ್ತಿತ್ತು. ಹಂಗೆ ಬಾರಿಸ್ತಾ ನಮ್ಮ ದೊಡ್ಡಪ್ಪ ಟೀಚರು ಶರಣಪ್ಪ ಭೀಮ್ರಾವ್ ಫುಲಾರಿ ಅಂಥೇಳಿ, ನಮ್ಮ ಅಪ್ಪನ ಅಣ್ಣ, ನಮ್ಮ ಮನೆಯ ಒಂದು ಹಿರಿಯ ಅಣ್ಣ, ನಮ್ಮ ಮನೆಗೆ ಒಂದು ಕೀರ್ತಿ ಪತಾಕಿ, ಅವರು ಟೀಚರು, ಪ್ರೈಮರಿ ಟೀಚರು. ಹಿಂಗೆ ನಾನು ಬಾರಿಸೋದನ್ನ ನನಗೆ ವಿಡಿಯೋ ಮಾಡಿದ್ರು ಒಂದ್ಸಲ. ಅವರು ಬಂದು ಮಲಗಿದ್ರು. ಸ್ಯಾಟರ್ಡೇ ಇತ್ತು, ಅರ್ಧ ಸ್ಕೂಲ್ ಇತ್ತು, ಬಂದು ಮುಗಿಸ್ಕೊಂಡು ಮಲಗಿದ್ರು. ಅವರು ಟಿ ವಿ ಆನ್ ಮಾಡಿದರು. ಅವಾಗೆಲ್ಲ ಹಿಂದಿ ಹಾಡುಗಳೆಲ್ಲ ಬರ್ತಿತ್ತಲ್ಲ, ಆ ಟಿ ವಿ ಆನ್ ಮಾಡಿದರು. ಲೈಟ್ ಹೋಗಿತ್ತು, ಕರೆಂಟ್ ಹೋಗಿತ್ತು. ಬಂದಮೇಲೆ ನಾನು ನುಡಿಸ್ತಾ ಇದ್ದೆ, ಏನು ಇಷ್ಟು ಚೆನ್ನಾಗಿ ಬಾರಿಸ್ತಾ ಇದ್ದಾನಲ್ಲ, ಹೆಂಗೆ ಇದು ಅಂತ. ನನಗೊಂದು ಖುಷಿ ಸರ್ ಅದು ಬಾರಿಸ್ಲಿಕ್ಕೆ. ಇವಾಗಲೂ ಬಾರಿಸ್ತೀನಿ, ಅದು ನನಗೊಂದು ಹಿತ ಅದು. ಹಾಗೆ ನುಡಿಸ್ತಿದ್ದೆ. ನುಡಿಸುವಾಗ ಅವ್ರ ಹತ್ರ ಒಂದು ಮೊಬೈಲ್ ಇತ್ತು, ಸ್ಯಾಮ್ಸಂಗ್, ಈಗೂ ಇದೆ, ಅದು ಹಳೇದು. ಅದರಲ್ಲಿ ಒಂದು ವಿಡಿಯೋ ಮಾಡಿದರು. ನಾನು ಹಿಂದಿ ಹಾಡು ಹಾಡ್ತಾ ನುಡಿಸ್ತಿದ್ದೆ. ನಾಸಿಕ್ ಡೋಲು, ಆಮೇಲೆ ಟಪಾಂಗುಚಿ ಎಲ್ಲ ಟಕಿಟ್ ಹಾಗೆಲ್ಲ ಭಾಳ ಚೆನ್ನಾಗಿ ಕೇಳ್ತಿತ್ತು. ಯಾವುದ್ರಲ್ಲಿ ಬಾರಿಸ್ತಿದ್ರಿ? ಕೊಡ, ಬಕೆಟು, ಆಮೇಲೆ ಬಗೋಣಿ, ಆಮೇಲೆ ತಂಬಿಗೆ, ಆಮೇಲೆ ಒಂದು ಬಡ್ಗೆ ಇಟ್ಕೊಂಡು ತುಂಬ ಚೆನ್ನಾಗಿ ಬರ್ತಿತ್ತು. ಏನು ಇನ್ಸ್ಟ್ರೂಮೆಂಟ್ ನುಡಿಸ್ತೀವಲ್ಲ ಹಾಗೆ ಕೇಳ್ತಿತ್ತು. ಒಂಥರ ತಕ್ ಅವೆಲ್ಲ ನುಡಿಸ್ತಿದ್ವಿ ನಾವು ಇದರಲ್ಲಿ. ಹಂಗಂದ್ರೆ ಇವಾಗ ನಿಮ್ಮ ಕೈಯಲ್ಲಿ ನಾನು ಒಂದು ತಗಡು ಕೊಟ್ಟರೆ ನುಡಿಸ್ತೀರಿ? 100% ಅದು ತುಂಬ ಮಜಾ ಸಿಕ್ತಿತ್ತು. ಹಾಗೆ ಬಂದು ವಿಡಿಯೋ ಮಾಡಿದ್ರು ಅವರು, ಮಾಡಿ ನನಗೆ ಪ್ಲೇ ಮಾಡಿ ತೋರಿಸಿದ್ರು. ಇದು ಹೆಂಗೆ ಐತೆ ಕಣಪ್ಪ ಅಂದರು. ಅಪ್ಪ ಚೆನ್ನಾಗೈತಿದು, ನಾನೇ ನುಡಿಸಿದ್ದ. ಮಗ ನೀನೇ ನುಡಿಸಿದ್ದು ಅಂತ ಅಂದರು.
ಆಮೇಲೆ ಅವರು ಕಲಿಬೇಕಂತ ಒಂದು ಇಂಟ್ರೆಸ್ಟ್ ಇತ್ತು, ಅವರು ತಬಲಾ ಕಲಿಬೇಕು ಅಂತೇಳಿ. ಅವರು ಪ್ರೈಮರಿ ಟೀಚರ್ ಆಗಿದ್ದಾಗಲೇ ನಮ್ಮೂರಲ್ಲಿ ಮುಲ್ಕಾ ಭಾಗವಾನ್ ಗುರುಗಳಂತ ಇದ್ದರು. ಅವ್ರ ಕಡೆ ಸ್ವಲ್ಪ ದಿವಸ ಅಭ್ಯಾಸ ಮಾಡಿದ್ರು, ಅಂದರೆ ತಕ್ಕ ಮಟ್ಟಿಗೆ ಮಾಡಿದ್ರು, ಏನು ಅಂಥ ಪರೇನು ಮಾಡಿರಲಿಲ್ಲ, ಸ್ವಲ್ಪ ಬೇಸಿಕ್ಕು, ಆಮೇಲೆ ಸ್ವಲ್ಪ ಒಂದು 2-3 ತಾಳಗಳೆಲ್ಲ ನುಡಿಸ್ತಿದ್ರು. ಅವರು ತಬಲಾ ಕಲಿಬೇಕಂತ ತಂದಿದ್ರು, ಬಟ್ ಅವ್ರು ಕಲಿಯೋಕ್ಕಾಗಲಿಲ್ಲ, ಅಭ್ಯಾಸ ಮಾಡಲಿಲ್ಲ ಅವರು, ಈ ಕಡೆ ಅವರು ಇದು ಮಾಡಲಿಲ್ಲ. ಆಮೇಲೆ ಅದೇ ತಬಲನ ನನಗೆ ಕೊಟ್ಟರು. ನಮ್ಮ ತಂದೆಯವರು ಹೋಗಿ ಅದನ್ನು ರಿಪೇರಿ ಮಾಡಿಬಿಟ್ಟು ಆ ತಬಲ ನನಗೆ ಕೊಟ್ಟರು. ಆ ತಬಲ ಇನ್ನೂ ನನ್ನ ಜೊತೆಗಿದೆ, ಇನ್ನೂ ನಾನು ನುಡಿಸ್ತೀನಿ. ಇಲ್ಲಿವರೆಗೂ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ನನ್ನ ಜರ್ನಿಗೆ ನನ್ನ ಫ್ಯಾಮಿಲಿ, ಆಮೇಲೆ ನಮ್ಮ ದೊಡ್ಡಪ್ಪ, ನನ್ನ ತಂದೆ ಎಲ್ಲ ನನ್ನ ಫ್ಯಾಮಿಲಿನೇ ಭಾಳ ಕಾರಣ ಆಗ್ತಾರೆ. ಇದು ಈ ಥರ ಡಬ್ ಹಾಕಿ ಈ ಥರ ನುಡಿಸ್ಬೋದು. ಆಮೇಲೆ ಅದು ಬೇಸ್ ಬರ್ತಿತ್ತಲ್ಲ, ಅದು ಇನ್ನೂ ಹಿತ ಕೊಡ್ತಿತ್ತು ನನಗೆ, ಅದು ಇನ್ನೂ ಚೆನ್ನಾಗಿ ಅನಿಸ್ತಿತ್ತು. ಹಾಗೆ ನುಡಿಸ್ತಾ 1-2 ವರ್ಷ ಅದ್ರ ಮೇಲೆ ಮಾಡಿದೆ. ಆಮೇಲೆ ದೊಡ್ಡಪ್ಪ ಕಲಿತಾ ಇರೋವಂಥ ತಬಲ ನನಗೆ ಕೊಟ್ಟರು, ಅದನ್ನೆಲ್ಲ ರಿಪೇರಿ ಮಾಡ್ತಾ ಹಾಗೆ ಸುಮ್ಮನೆ ಅವ್ರಿಗೇನು ಬರ್ತಿತ್ತು, ಇವಾಗ ನಾವು ಡಗ್ಗ ಹಿಂಗೆ ತಿಕ್ತೀವಿ, ನಿಮ್ಗೆ ಕಾಣಿಸ್ತಾ ಇರಬೇಕು, ನಾವು ಹಿಂಗೆ ನುಡಿಸ್ತೀವಿ, ಅವ್ರಿಗೆ ಹಂಗೆ ಬರ್ತಿರ್ಲಿಲ್ಲ, ನಮ್ಗೆ ಹಿಂಗೆ ಹೇಳ್ಕೊಡೋರು, ಇದೇನು ಹಿಂಗೆ ಹೇಳ್ತವ್ರಲ್ಲ ಇವರು. ಆಮೇಲೆ ಬೇರೆದವರೆಲ್ಲ ಬಾರಿಸೋದು ನೋಡ್ತೀವಿ, ನಮ್ಮೂರಲ್ಲಿ ಎಲ್ಲ ಪುರಾಣ ಪ್ರವಚನ ನಡೀತಿತ್ತು, ಅವಾಗ ತುಂಬ ಚೆನ್ನಾಗಿ ಕೇಳ್ತಿತ್ತು, ಅದು ಧುಮ್ ತುಂಬ ಚೆನ್ನಾಗಿ ಕೇಳ್ತಿತ್ತು. ನಮ್ಗೆ ಹಂಗೆ ಬರ್ತಿರ್ಲಿಲ್ಲ, ನನಗೆ 6 ವರ್ಷ ಆವಾಗ. ಹಾಗೆ ಆಯಿತು. ಆಮೇಲೆ 1ನೇ ಕ್ಲಾಸಿಗೆ ಸೇರಿಕೊಂಡೆ, ಫಸ್ಟ್ ಸ್ಟ್ಯಾಂಡರ್ಡ್ ಆಯಿತು. ಆಮೇಲೆ 2ನೇ ಕ್ಲಾಸಿಗೆ ನಾನು 7 ವರ್ಷ ನನಗೆ. ಆವಾಗ ಹಿಂಗೆ ನೀನು ಇದರಲ್ಲೇ ಸಾಧನೆ ಮಾಡಬೇಕು. ಆಮೇಲೆ ನನಗೂ ಅನಿಸ್ತಿತ್ತು ಅವಾಗ ಊರಲ್ಲಿ ಮದುವೆ, ಆಮೇಲೆ ಕುಬುಸುಗಳು, ಆಮೇಲೆ ಎಂಗೇಜ್ಮೆಂಟ್ ಎಲ್ಲ ನಡೀತಿತ್ತಲ್ಲ ಸರ್, ಆವಾಗ ಬ್ಯಾಂಡ್ ಆರ್ಕೆಸ್ಟ್ರಾ ಅಂತ ಬರ್ತಿತ್ತು, ಬ್ಯಾಂಜೋ ಮ್ಯೂಸಿಕಲ್ ಪಾರ್ಟಿ ಅಂತ ಬರ್ತಿತ್ತು. ಅದರಲ್ಲಿ ಒಂದು 12 ಜನ ಮ್ಯೂಸಿಕಲ್ ನೋಟ್ ಬಾರಿಸೋರು, ಡೋಲು, ತಾಶ, ಪರಾತು, ಆಮೇಲೆ ದೊಡ್ಡೋಲು, ಚಿಕ್ಕ ಡೋಲು, ಆಮೇಲೆ ಕಚ್ಚಿ ಅವೆಲ್ಲ ಬಾರಿಸೋರು. ಆಮೇಲೆ ರಿದಮ್ ಪ್ಯಾಡ್ ಇರ್ತಿತ್ತು, ಕೀಬೋರ್ಡ್ ಇರ್ತಿತ್ತು, ಹಾಡ್ತಿದ್ರು, ಒಂದು ದೊಡ್ಡ ಗಾಡಿನೇ ಇರ್ತಿತ್ತು ಅದು. ಆ ಗಾಡಿ ಸೌಂಡ್ ಕೇಳ್ತಂದರೆ ಸರ್ ನಿಂದಿರ್ತಿರ್ಲಿಲ್ಲ ನಮ್ಮ ಮನೇಲಿ. ಆಮೇಲೆ ನಮ್ಮಪ್ಪ ಅದೆಲ್ಲ ಹುಡ್ಕೊಂಬರ್ತಿದ್ರು, ಬಂದು ನನ್ನನ್ನು ಮತ್ತೆ ಮನೆ ಕರ್ಕೊಂಡು ಹೋಗ್ತಿದ್ರು. ನನಗೊಂದು ಬಹಳ ಖುಷಿ ಇತ್ತು ಆ ಮ್ಯೂಸಿಕಲ್ ಪಾರ್ಟಿಯಲ್ಲಿ ಹಾಡಲಿಕ್ಕೆ. ಹಾಗೆ ಆಯಿತು. ಅದಾದ ನಂತರ 7 ವರ್ಷಕ್ಕೆ ನಾನು ಕುಮಾರೇಶ್ವರ ಸಂಗೀತ ಮಹಾವಿದ್ಯಾಲಯ ಗಾನಬನ ಅಂತ ಒಂದು ಮಠ ಇದೆ ವಿಜಯಪುರಲ್ಲಿ. ಪಂಡಿತ ತೋಂಟದಾರ್ಯ ಕವಿ ಗವಾಯಿಗಳು ಶಿರೋಳಮಠ ಗುರುಗಳ ಹತ್ರ ತಬಲಾ ವಾದನ ಅಭ್ಯಾಸ ಮಾಡ್ತೀನಿ ಗುರುಗಳೇ. ಅದಾದ ಮೇಲೆ ಅವ್ರು ಹಾಡ್ತಿದ್ರು, ನಮ್ಮ ಗುರುಗಳು ತೋಟಯ್ಯ ಗವಾಯಿಗಳು ಗುರುಗಳು ಹಾಡ್ತಿದ್ರು. ಅವರು ಹಾಡುವಾಗ ನನಗೆ ಕೇಳ್ತಿತ್ತು, ಹಾಡೋ ಜ್ಞಾನ ಬರ್ತಿತ್ತು. ಆಮೇಲೆ ಅವ್ರು ಹೆಂಗೆ ಹಾಡ್ತಾರೋ ಹಂಗೆ ಹಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೆ. ಆ್ಯಕ್ಚುಲಿ ತಬಲಾಕಂತಲೇ ಹೋಗಿದ್ದು ಗುರುಗಳೇ ನಾನು. 7 ವರ್ಷನಿದ್ದಾಗ ಸುಮಾರು 3-4 ವರ್ಷ ಅಲ್ಲಿ ತಬಲಾ ವಾದನ ಅಭ್ಯಾಸ ಮಾಡಿದೆ. ಆಮೇಲೆ 12-13 ವರ್ಷ ಆಯಿತು ನನಗೆ. ಅದಾದ ನಂತರ ಕೊರೋನಾ ಎಂಬ ಒಂದು ದೊಡ್ಡ ರೋಗ ಬಂತು ಸರ್ ಎಲ್ಲ ದೇಶದಲ್ಲಿ. ಹೀಗಾಗಿ ನಾನು ಮನೆಯಲ್ಲೇ ಉಳ್ಕೊಂಡೆ. 1-2 ವರ್ಷ ಅಲ್ಲಿ ಲಾಕ್ಡೌನ್ ಆಗಿ ಮನೇಲಿದ್ದೆ. ತದನಂತರ ಎಲ್ಲ ಫೇಸ್ಬುಕ್ ಲೈವ್, ಆವಾಗ ನಾನಿನ್ನೂ ಸರಿಗಮಪಕ್ಕೂ ಹೋಗಿದ್ದಿಲ್ಲ, ಯಾವ ಚಾನಲಲ್ಲೂ ನಾನು ಹಾಡ್ತಿರ್ಲಿಲ್ಲ. ಫೇಸ್ಬುಕ್ ಲೈವ್ ಆಮೇಲೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಕೆಲವೊಂದು ನನ್ನ ಪೋಸ್ಟ್ ಎಲ್ಲ ವೈರಲ್ ಆಗ್ತಿತ್ತು. ನಾನು ಮನೇಲಿ ಕೂತ್ಕೊಂಡು ತಬಲಾ ಬಾರಿಸೋದು, ಆಮೇಲೆ ಮನೇಲಿ ಕೂತ್ಕೊಂಡು ಸ್ವಲ್ಪ ಲೈವ್ ಮಾಡ್ತಿದ್ದೆ. ಲೈವ್ ಅಂದರೆ ನಾನು 1-1.5 ಗಂಟೆ ಲೈವ್ ಮಾಡ್ತಿದ್ದೆ, ಎಲ್ಲ ಥರದ ಹಾಡ್ಕೊಂಡು, ಎಲ್ಲ ಥರದ ಒಂದು ಬಂದೀಶುಗಳು ಹಾಡಿಕೊಂಡು ಮಾಡ್ತಾಯಿದ್ದೆ. ನಾನು ತಬಲಾ ವಾದನೆಲ್ಲ ಕಲಿತಿದ್ನಲ್ಲ, ಸೊ ಹೀಗಾಗಿ ಅದು ಮಾಡಿಕೊಂಡು ವಿಡಿಯೋ ಮಾಡ್ತಿದ್ದೆ. ನಮ್ಮ ದೊಡ್ಡಪ್ಪ ಎಲ್ಲ ಫ್ಯಾಮಿಲಿ ಮಾಡ್ತಿದ್ರು. ಹಾಗೆ ಆಯಿತು. 2 ವರ್ಷ ಆಯಿತು, ಲಾಕ್ಡೌನ್ ಓಪನ್ ಆಯಿತು. ಇನ್ನೇನು ಮಾಡೋದು, ಇಷ್ಟೇ ಆದರೂ ಉಳಿಯುತ್ತಿದ್ದು ಜೀವನ ಹೀಗೆ ಇರುತ್ತೆ. ನಾವು ಮಣ್ಣಿಗೆ ಬಂದಿದ್ದೀವಿ ಅಂದರೆ ಏನಾದರೂ ಒಂದು ಸಾಧಿಸಬೇಕಲ್ವಾ ಸರ್. ಸುಮ್ಮನೆ ಹೋದರೆ ಆ ಜೀವಕ್ಕೂ ಅರ್ಥ ಇರಲ್ಲ. ಸೊ ಹೀಗಾಗಿ ಮನಸ್ಸಲ್ಲಿ ಅಂತಿತ್ತು, ಹಿಂಗಾದರೆ
ಚೆನ್ನಾಗಿರಲ್ಲ. ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು, ಸಾಧಿಸಬೇಕು, ನಾವು ಒಂದು ಮುಂದೆ ಗುರಿ ತಲುಪಬೇಕು ಅಂತ ವೀರೇಶ್ವರ ಪುಣ್ಯಾಶ್ರಮ ಅನಾಥರ ನಂದಾದೀಪ ಪಂಡಿತ ಪಂಚಾಕ್ಷರಿ ಗವಾಯಿಗಳವರ ಮಠಕ್ಕೆ ಪಂಡಿತ ಪುಟ್ಟರಾಜ ಗುರುಗಳವರ ಆಶ್ರಮಕ್ಕೆ ಹೋಗಿ ಸೇರಿದೆ. ಅಲ್ಲಿ ಪಂಡಿತ್ ವೆಂಕಟೇಶ್ ಆಲ್ಕುಡು ಗುರುಗಳವ್ರ ಹತ್ರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀನಿ ಗುರುಗಳೇ. ಇವಾಗ ವೀರೇಶ್ವರ ಪುಣ್ಯಾಶ್ರಮ ಗದಗದಲ್ಲಿ ಎಷ್ಟೋ ಅನಾಥರಿಗೆ ಒಂದು ಆಶ್ರಯ ಕೊಟ್ಟು ಒಂದು ನೆಲೆನ ಮಾಡಿದ್ದು ನಮ್ಮ ಗುರುಗಳು ಪಂಡಿತ್ ಪಂಚಾಕ್ಷರಜ್ಜವರು, ಹಾಗೆ ಕುಮಾರ ಮಹಾಸ್ವಾಮಿಗಳು, ಹಾಗೆ ಪುಟ್ಟಯ್ಯಜ್ಜನವರ ಆಶೀರ್ವಾದದಿಂದ ಈಗಿನ ಪೀಠಾಧಿಪತಿಗಳು ನಮ್ಮ ಆರಾಧ್ಯ ದೈವ ಪರಮ ಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರು ಈಗಿನ ಪೀಠಾಧಿಪತಿಗಳಾಗಿದ್ದಾರೆ. ಒಂದು ಒಳ್ಳೆ ಗುರುಸ್ಥಾನ ಆಶ್ರಮ ವೀರೇಶ್ವರ ಪುಣ್ಯಾಶ್ರಮ. ಅಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.